ಅರಸೀಕೆರೆ ಶ್ರೀರಾಮ ಮಂದಿರದಲ್ಲಿ ವಿವಿಧ ಹೋಮಗಳು. ಸೀತಾ ಮಹಿಳಾ ಸಂಘ ಆಯೋಜಿಸಿದ ಕಾರ್ಯಕ್ರಮ, ನೂರಾರು ಜನ ಭಾಗಿ. ಲಲಿತಾ ಪೂಜೆ, ಗಣಪತಿ ಹೋಮ, ದುರ್ಗಾ ಹೋಮ ಮತ್ತು ಶ್ರೀ ಲಲಿತಾ ಹೋಮ ಮೊದಲಾದ ಧಾರ್ಮಿಕ ಕಾರ್ಯಗಳನ್ನು ತಮ್ಮ ಮಾರ್ಗದರ್ಶನದಲ್ಲಿ ನಡೆಸಿಕೊಟ್ಟ ಶೃಂಗೇರಿ ಮಠಮುದ್ರ ವೇದ ಬ್ರಹ್ಮಶ್ರೀ ರವಿ ಪುರಾಣಿಕ್ ಆಚಾರತ್ವ. ರವಿ ಪುರಾಣಿಕ್ ಅವರ ಸಂದೇಶ: ಆಧುನಿಕ ಜೀವನ ಶೈಲಿಯಲ್ಲಿ ಮಾನವನಿಗೆ ಅಗತ್ಯವಾದ ನೆಮ್ಮದಿ ಇಲ್ಲವಾಗಿದೆ. ಇದನ್ನು ಧಾರ್ಮಿಕ ಆಚರಣೆಗಳಿಂದ ಪಡೆಯಲು ಸಾಧ್ಯ. ಮನುಷ್ಯ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರಿದರೂ ಧಾರ್ಮಿಕತೆ ಮತ್ತು ಸಂಸ್ಕೃತಿಯಿಂದ ದೂರ ಇರಲಾಗದು. ಯಾವುದೇ ಒಂದು ಯಶಸ್ಸಿಗೆ ಇವು ಬಹಳ ಸಹಕಾರಿ. ಭಗವಂತನ ಕೃಪೆಯನ್ನು ಪಡೆಯಲು ನಾನಾ ಭಕ್ತಿ ಮಾರ್ಗಗಳೂ ಇವೆ. ಇಂದು ಅನೇಕ ದೇವಾಲಯಗಳು ನಿರ್ಮಾಣವಾಗುತ್ತಿದೆ. ಧಾರ್ಮಿಕತೆಯಿಂದ ನೆಮ್ಮದಿ ಪಡೆಯಲು ಸಾಧ್ಯ ಎಂಬುದನ್ನು ಮಾನವ ಅರಿತಿದ್ದಾನೆ. ಸೀತಾ ಮಹಿಳಾ ಸಂಘವು ವರ್ಷದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನವನ್ನು ಮಾಡುತ್ತಾ ಬಂದಿದೆ. ಅನೇಕ ಹಿರಿಯರು ಇಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಆ ಭಗವಂತ ನೀಡಿರುವ ಒಂದು ಚೈತನ್ಯ ಎಂದರು. ಸೀತಾ ಮಹಿಳಾ ಸಂಘದ ಅಧ್ಯಕ್ಷೆ ಶಕುಂತಲಾ ಆನಂದ್: ನಾವು ಹಮ್ಮಿಕೊಳ್ಳುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಾಲೂಕು ಬ್ರಾಹ್ಮಣ ಸಂಘ, ಶ್ರೀ ಚಂದ್ರಶೇಖರ ಭಾರತಿ ವಿದ್ಯಾಸಂಸ್ಥೆ, ಗಾಯತ್ರಿ ಪತ್ತಿನ ಸಹಕಾರ ಸಂಘ, ವಿಪ್ರ ನೌಕರರ ಸಂಘ, ಯುವಕ ಸಂಘ ಮತ್ತು ಪಾಕ ತಜ್ಞರ ಸಂಘ ಬೆಂಬಲವಾಗಿ ನಿಲ್ಲುತ್ತಾ ಬಂದಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ವೇದ ಬ್ರಹ್ಮಶ್ರೀ ರವಿ ಪುರಾಣಿಕ್ ಅವರು ಪ್ರತಿ ಹಂತದಲ್ಲಿಯೂ ನಮಗೆ ಧಾರ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಈ ಒಂದು ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿದ ಎಲ್ಲರಿಗೂ ಅವರು ಕೃತಜ್ಞತೆ ಹೇಳಿದರು. ತಾಲೂಕು ಬ್ರಾಹ್ಮಣ ಸಂಘದ ಗೌರವ ಅಧ್ಯಕ್ಷ ಕೆ ರಮೇಶ್, ಕಾರ್ಯದರ್ಶಿ ಸುಬ್ರಹ್ಮಣ್ಯ, ಖಜಾಂಚಿ ಮೋಹನ್ ಕುಮಾರ್, ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹರೀಶ್, ಉಪಾಧ್ಯಕ್ಷ ಗೋಪಾಲ್, ವ್ಯವಸ್ಥಾಪಕ ಮಂಜುನಾಥ್, ಚಂದ್ರಶೇಖರ್, ಭಾರತಿ ವಿದ್ಯಾಸಂಸ್ಥೆಯ ಅಶೋಕ್, ಸೀತಾ ಮಹಿಳಾ ಸಂಘದ ಉಪಾಧ್ಯಕ್ಷೆ ಖಜಾಂಚಿ ಮಮತಾ, ಶ್ರೀನಿವಾಸ್ ಕಾರ್ಯದರ್ಶಿ ವಸಂತ್ ಕೃಷ್ಣಮೂರ್ತಿ, ಯುವಕ ಸಂಘದ ಅಧ್ಯಕ್ಷ ಚೈತನ್ಯ ಕಶ್ಯಪ್ ಮತ್ತು ಪದಾಧಿಕಾರಿಗಳು, ವಿಪ್ರ ನೌಕರರ ಸಂಘದ ಪದಾಧಿಕಾರಿಗಳು, ಪಾಕ ತಜ್ಞರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, HD ಸೀತಾರಾಮ್, ಹಿರಿಯ ಪತ್ರಕರ್ತರು, ಅರಸೀಕೆರೆ. ಕೈ ಒಂದು ತೊಟ್ಟು ನೀರು ಹಾಕೊಂಡು ಕೈ ಒರೆಸ್ಕೊಂಡು ಅಕ್ಷತೆ ರೂಪಗೊಳ್ಳಿ ಕೈಗೆ. ಆಮೇಲೆ ನಿಂತ್ಕೋಬಹುದು, ಇಲ್ಲ ಕೂರ್ಕೊಂಡಾಗ ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೋಬಹುದು. ಗ್ರಾಮದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಮಾಡ್ತಕ್ಕಂಥ ಪೂಜೆಯಿಂದ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಸ್ವೀಕಾರ ಮಾಡ್ತೀರಾ. ನಾನು ಅಷ್ಟೇ ಪಂಚಾಂಗ ಹೇಳ್ಬೇಕಾದ್ರೆ ಹೇಳಿದ್ದೀನಿ, ದರಿದ್ರಿ ಅಂತ ಕರಿತೀವಿ. ಆ ತಾಯಿ ಸಹನಾಭೂತಿಯ ತಾಯಿ ಅಂತ ತಾಯಿನೇ ನಾವು ತ್ರಿಪುರ ಸುಂದರಿ ಅಂತ ಕರಿತೀವಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಗುಣಾತ್ಮಕ ಸ್ವರೂಪಸ್ಯ ದುರ್ಗಾದೇವಿ ಅಂತೀವಿ, ಪಾರ್ವತಿ ಅಂತೀವಿ, ಗೌರಿ ಅಂತೀವಿ, ಲಕ್ಷ್ಮಿ, ಸರಸ್ವತಿ ಅಂತ ಕರಿತೀವಿ. ಹಾಗೆ ಲಾಸ್ಟ್ ಟೈಮ್ ನಾವು 2 ತಿಂಗಳ ಹಿಂಭಾಗ ನೋಡಿದ್ರೆ ಯಾರು ವಯಸ್ಸಾದವ್ರು ಬದುಕೋದೇ ಕಷ್ಟವಾಗಿತ್ತು. 40 ಡಿಗ್ರಿ 50 ಡಿಗ್ರಿ ಬಿಸಿಲು ಬಂದಾಗ ಎಲ್ಲ ಜನ ಕಂಗಾಲಾಗ್ಬಿಟ್ಟಿದ್ರು. ಆಗ ಶೃಂಗೇರಿ ಸಂಸ್ಥಾನದಿಂದ ಇದನ್ನು ಪ್ರಕಟಣೆ ಮಾಡಿದ್ರು. ಸನ್ನಿಧಾನಗಳು ವಿಶೇಷವಾಗಿ ದುರ್ಗಾ ಆರಾಧನೆಯನ್ನು ಮಾಡಿ ಖಂಡಿತ ಮಳೆ ಬೆಳೆ ಜಾಸ್ತಿ ಆಗುತ್ತೆ ಅಂತ. ಅದು ಕಾಗದ ತಾಳೆ ಗೊತ್ತಿಲ್ಲ, ಗುರುಗಳು ವಾಸ್ತಪ್ರಸಾದ ಏನೋ ಗೊತ್ತಿಲ್ಲ, ಗುರುಗಳು ಕರುಣೆ ಏನೋ ಗೊತ್ತಿಲ್ಲ, ಗುರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ. ಯಾವಾಗ ಎಲ್ಲ ಕಡೆ ಶುರು ಮಾಡಿದ್ರು ಸಮೃದ್ಧಿಯ ವಿವರಣ ಎಲ್ಲ ಕಡೆ ತುಂಬಿದ್ದಾರೆ. ಹಾಗಾಗಿ ನೀವು ಈ ಸಲ ಮಾಡ್ತಾ ಇದ್ದೀರಾ. ಭಗವಂತ ನಿಮ್ಮ ಕುಟುಂಬಕ್ಕೆ, ರಾಜ್ಯಕ್ಕೆ ವಿಗ್ರಹ ಅದಕ್ಕೆ ಪೂಜೆ ಆಗುತ್ತೆ. ಇಲ್ಲಿ ಏನು ಪದಾಧಿಕಾರಿಗಳು ಬೇರೆಗಡೆ ಇದ್ದಾರೆ ಅವರ ಕಂಸಕ್ಕೆ ಹಾಗೆ ಇಲ್ಲಿಗೆ ಪ್ರತಿಷ್ಠಾಪನೆ ಪೂಜೆಯನ್ನು ಮಾಡ್ತಾರೆ. ಒಳ್ಳೆಯದು ಮಾಡ್ತಾರೆ. ಸತ್ಯಾಸಂತೆ
ಶಾಂತಾಯೇ ಸ್ವಾಹ ಜಾನವಾಯೇ ಸ್ವಾಹ ಕಲ್ಪನಾಯಿತಾಯೇ ಸ್ವಾಹ ಶಾಂತಾಯೇ ಸ್ವಾಹ ಅಕಾಂತಾಯೇ ಸ್ವಾಹ ಕಾಂತಾಗ್ರಹಾಯೇ ಸ್ವಾಹ ಕಾರ್ಯಕಾರಣಮುಕ್ತಾಯೇ ಸ್ವಾಹ ಕಾಮಕೇತರಹಿತಾಯೇ ಸ್ವಾಹ ನಿರ್ಮಗ್ನ ಸಮುದ್ಧಾರಣ ಪಂಡಿತಾಯೈ ಸ್ವಾಹ ನಿರ್ಗಪ್ರಿಯಾಯೇ ಸ್ವಾಹ ನಿಲಯಾಯೈ